क्षमाभिवृद्धि नौकर संघ की ओर से जिलाधिकारी को मनवी। आज बीजापुर जिला के दिनगोली क्षमाभिवृद्धि नौकर संघ की अध्यक्ष चंद्रशेखर पुरनापुर और सभी पदाधिकारियों के साथ मिलकर जिलाधिकारी के द्वारा राज्य सरकार से मनवी किया गया और सभी दिनगोली नौकरों को सरकारी सुव्यवस्था देने की मांग करते हुए जिलाधिकारी को मनवी किया गया। ಇಂದು ದಿನಾಂಕ 19/6/2025ರಂದು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ನಮ್ಮ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಪರವಾಗಿ ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಮನವಿಯನ್ನು ಕೊಡಲಾಗಿದೆ। ಪ್ರಮುಖವಾಗಿ ನಮ್ಮ ಸರ್ಕಾರ ನೌಕರಿಗೆ ಏನು ಸೌಲಭ್ಯಗಳು ಸಿಗೋದವರಿ ಎಲ್ಲಾನು ನಮಗೆ ಸೌಲಭ್ಯಗಳನ್ನು ಕೊಡಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ। ಚಂದ್ರಶೇಖರ್ ಸಿದ್ದರಾಮಪ್ಪ ಬುರಾಣಪುರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಎಲ್ಲ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರ ಸಂಘ ವಿಜಯಪುರ। ನಾನು ಕರ್ನಾಟಕ ರಾಜ್ಯದ ಎಲ್ಲ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಸಪ್ಪ ಕೊಂಡಗುಳಿ ಇಂದು ಈ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಒಕ್ಕೂಟದ ಪರವಾಗಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೇವೆ। ಅದರಲ್ಲಿ ಏನಪ್ಪ ಅಂದರೆ 2012ರಲ್ಲಿ ಅಧಿನಿಯಮ ಮಾಡಿದ್ರು। ಆ ಅಧಿನಿಯಮದಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ ಕರ್ನಾಟಕ ರಾಜ್ಯದ ನೌಕರಿಗೆ ಏನು ಕೊಡಬೇಕು ಎಲ್ಲ ಕೊಡಬೇಕಂತ ಆದೇಶ ಇದ್ದರೂ ಕೂಡ ನಮಗೆ ಕೆಲವೊಂದು ಸೌಲಭ್ಯಗಳು ವಂಚಿತರಾಗಿದ್ದೇವೆ। ಮೊದಲನೇದಾಗಿ ನಮಗೆ ಅನುಕಂಪದ ಆಧಾರ ನೌಕರಿ ಕೊಡಬೇಕು ಮತ್ತು ಪ್ರಮೋಷನ್ ಕೊಡಬೇಕು ಹಾಗೂ 100% DA HRA ಕೊಡಬೇಕು ಮತ್ತು ಗಳಿಕೆ ರಜಾ ನಗದೀಕರಣ ಮಾಡಿಕೊಡಬೇಕು। ಇವೆಲ್ಲ ನಮ್ಮ ಬೇಡಿಕೆಗಳು, ಒಟ್ಟು 10 ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ನಾವು ಎಲ್ಲ ನಮ್ಮ ದಿನಗೂಲಿ ನೌಕರ ಒಕ್ಕೂಟದ ಪರವಾಗಿ ಇಂದು ನಾವು ನೀಡಿದ್ದೇವೆ। ಅದು ಬೇಡಿಕೆಗಳು ನಮಗೆ ಈಡೇರಿಸಬೇಕು ಸರ್ಕಾರ ಅಂತ ಹೇಳಿ ನಾವು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಳ್ತೀವಿ। ಸುರೇಶ್ ಬಸಪ್ಪ ಕೊಂಡಗುಳಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರ ಒಕ್ಕೂಟ, ಬಿಜಾಪುರ।